ಬಸನಗೌಡ ಪಾಟೀಲ್ ಯತ್ನಾಳರ ಉಚ್ಚಾಟನೆಯ ನಂತರ ಬಿಜೆಪಿಯಲ್ಲಿ ಒಂದು ಮಿಶ್ರ ಪ್ರತಿಕ್ರಿಯೆ ಇದೆ. ನಮ್ಮ ಹೈಕಮಾಂಡು ಟೆಸ್ಟ್ ಮ್ಯಾಚ್ ಆಡೋದು ಬಿಟ್ಟಿದೆ, ಇನ್ನು ಮುಂದೆ ಏನಿದ್ರು T20 ಮ್ಯಾಚು. ಯತ್ನಾಳರ ಉಚ್ಚಾಟನೆ ಆರಂಭ ಮಾತ್ರ, ಇನ್ನೂ ಹಲವರು ಉಚ್ಚಾಟನೆ ಆಗ್ತಾರೆ. ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಈ ಮಾತನ್ನು ಹೇಳಿದವರು ಛಲವಾದಿ ನಾರಾಯಣಸ್ವಾಮಿ, ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕ. ಯತ್ನಾಳ್ಗೆ ಪಕ್ಷ ಸಾಕಷ್ಟು ಸಲ ತಿದ್ದುಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿತ್ತು. ಇದು ಬೇರೆಯವರಿಗೆ ಎಚ್ಚರಿಕೆ ಗಂಟೆ. ನಮ್ಮ ಪಕ್ಷ ಕಾರ್ಯಕರ್ತರಿಂದ ಉಳಿದಿದೆಯೇ ಹೊರತು ನಾಯಕರಿಂದ ಅಲ್ಲ. ನಮ್ಮಲ್ಲಿ ಯಾರೂ ಹುಲಿ ಇಲ್ಲ. ಹುಲಿ ಅಂದ್ರೆ ಕಾಡಿಗೆ ಕಳಿಸ್ಬಿಡ್ತಾರೆ. ಹೈಕಮಾಂಡ್ ನಿರ್ಧಾರನ ವಿರೋಧ ಮಾಡಬಾರದು, ಯತ್ನಾಳ ಪರವಾಗಿ ನಾವಿದೀವಿ ಅಂತ ಯಾರು ಹೇಳಬಾರದು. ಅಡ್ಜಸ್ಟ್ಮೆಂಟ್ ರಾಜಕಾರಣಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕತ್ತೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳರ ಉಚ್ಚಾಟನೆಗೆ ಛಲವಾದಿ ನಾರಾಯಣಸ್ವಾಮಿ ಅವರ ಪ್ರತಿಕ್ರಿಯೆ. ನೆಕ್ಸ್ಟ್ ವಿಕೆಟ್ ಅವ್ರವೇ. ಈಗ ಟೆಸ್ಟ್ ಬಿಟ್ಟು ಈಗ ಒನ್ ಡೇ ಮ್ಯಾಚ್ಗೆ ಬಂದವ್ರೆ, ನೆಕ್ಸ್ಟ್ 2020 ಬರ್ತಾರೆ. ನಾನು ಅನೇಕ ಬಾರಿ ಹೇಳಿದ್ದೀನಿ ನೋಡಿ, ಅಂತರಂಗದ ಮಾತು ಬಹಿರಂಗವಾಗಿ, ಬಹಿರಂಗದ ಮಾತು ಅಂತರಂಗವಾಗಿ, ಅದು ವ್ಯರ್ಥ, ಮಾತಾಡಬಾರ್ದು. ಇದನ್ನು ಸ್ವಲ್ಪ ನೀವು ತಿದ್ದುಕೊಂಡ್ರೆ ನೀವು ಬಹಳ ದೊಡ್ಡ ಲೀಡರು, ದೊಡ್ಡ ಉನ್ನತ ಮಟ್ಟಕ್ಕೆ ಹೋಗ್ತೀರಿ ಅಂತ. ಇದು ಬೇರೆಯವ್ರಿಗೂ ಎಚ್ಚರಿಕೆ ಗಂಟೆ, ಬೇರೆಯವ್ರಿಗೆ ಎಚ್ಚರಿಕೆ ಗಂಟೆ. ನಮ್ಮಲ್ಲಿ ನಾಯಕರಿಂದ ಈ ಪಕ್ಷ ಉಳಿದಿಲ್ಲ. ಈ ಪಕ್ಷ ಉಳಿದಿರ್ತಕ್ಕಂಥದ್ದು ಕಾರ್ಯಕರ್ತರಿಂದ. ಈ ಪಕ್ಷ ಕಾರ್ಯಕರ್ತರ ಪಕ್ಷ, ಕಾರ್ಯಕರ್ತರ ಮೇಲೆ ನಿಂತಿರ್ತಕ್ಕಂಥದ್ದು. ಕಾರ್ಯಕರ್ತರೇ ನಮಗೆ ಸರ್ವಸ್ವ. ಒಂದು ಹೈಕಮಾಂಡ್ನ ಡಿಸಿಷನ್ ಅನ್ನು ನಾವು ವಿರೋಧ ಮಾಡೋದಿದೆಯಲ್ಲ, ಅದು ಪಕ್ಷವನ್ನು ವಿರೋಧ ಮಾಡ್ದಂಗೆನೆ. ಅದು ನಾನು ಮಾತ್ರ ಹಿಂದೂ ಹುಲಿ ಅಂತ ಯಾರು ಒಬ್ರು ಅಂದ್ಕೊಳ್ಬಾರ್ದು. ಎಲ್ಲರೂ ಹುಲಿಗಳು ಯಾರಿಲ್ಲ, ನಾವೆಲ್ಲ ಹುಲಿ ಅಂದ್ರೆ ಕಾಡಕ್ಕೆ ಕಳಿಸ್ಬಿಡ್ತಾರೆ. ಈಗ ಹುಲಿಗಳ ಗತಿ ಏನಾಗ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ಲ. ಈಗ ಯತ್ನಾಳ್ ಅವರ ಪರ ನಾವು ಇರ್ತೀವಿ ನೋಡಿ, ಎಷ್ಟು ದಿನ ಇರಕ್ಕಾಗತ್ತೆ? ಅವರು ಹೊರಗಡೆ ಹೋದ್ಮೇಲೆ ನೀವು ಎಷ್ಟು ದಿನ ಅವ್ರ ಜೊತೆಗೆ ಇರಕ್ಕಾಗತ್ತೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.